ಅದೇ ಈಗ ಸಾಕಷ್ಟು ವಿಜೇಂದ್ರ ಅವರ ಒರಿಜಿನಲ್ ಬಣ್ಣ ಹೊರಗೆ ಬೀಳ್ತಾ ಇದೆ. ಅವರೊಬ್ಬ ಯಾವ ರೀತಿ ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಜಿಲ್ಲಾ ಅಧ್ಯಕ್ಷರುಗಳನ್ನು. ನಾತೀನಿ ವಿಜೇಂದ್ರಗೆ ಒಂದು ಸಲಹೆ ಕೊಡ್ತೀನಿ, ಇದನ್ನೆಲ್ಲ ಯಾಕೆ ಸರ್ಕಸ್ ಮಾಡ್ತಾ ಇದ್ದೀರಿ? ಚುನಾವಣೆ ನಾಟಕ ಕಂಪನಿ ನೇರವಾಗಿ ರಾಧಾ ಮೋಹನ್ ದಾಸ್ ಹಿಡಿದು ಅಧ್ಯಕ್ಷದ ಘೋಷಣೆ ಮಾಡಿ ಹಿಂಗೆ ಕೈ ಎತ್ತಿಬಿಟ್ರಿ. ಹಂಗೆ ಪೈಲ್ವಾನ್ ಕುಸ್ತಿ ಪೈಲ್ವಾನ್ ಇರ್ತಾರಲ್ಲ ಹಂಗೆ ಎತ್ತಿಬಿಟ್ರೆ ಮುಗಿದೋಯ್ತು. ಸುಮ್ಮನೆ ಚುನಾವಣೆ ಮಾಡೋದು. ಮತ್ತೆ ಪಾಪ ಪಕ್ಷದಲ್ಲಿ ಇವತ್ತು ಬರೇ ಡಾಕ್ಟರ್ ಸುಧಾಕರ್ ಅವರು ಒಬ್ಬರೇ ಅಲ್ಲ, ಇಡೀ ಭಾರತೀಯ ಜನತಾ ಪಾರ್ಟಿ ಎಲ್ಲ ಹಿರಿಯ ನಾಯಕರು ಯಾರು ಚಿತ್ರದುರ್ಗ ಲೋಕಸಭಾ ಸದಸ್ಯರಿಗೆ ಹೊಡಿಲಕ್ಕೆ ಬಂದಂಥ ವೇದಿಕೆ ಮೇಲೆ ಇವತ್ತು ಜಿಲ್ಲಾಧ್ಯಕ್ಷ ಮಾಡಿದ್ದಾರೆ. ಅಂದರೆ ಇವರು ಯಾವ ದಿಕ್ಕಿನಲ್ಲಿ ಪಕ್ಷ ಒಯ್ತಾ ಇದ್ದಾರೆ? ಇವ್ರು ಪಕ್ಷ ಕಟ್ಟಬೇಕತ್ತಿದೀವೋ ಏನೋ ಅವ್ರು ಪ್ರೈವೇಟ್ ಕಂಪ್ನಿ ಮಾಡ್ಕೋತಾ ಇದ್ದಾರೆ, ಮಾಡ್ಕೊಂಡು ಬಿಡಲಿ. ಅಣ್ಣ ಕೇಂದ್ರ ಮಂತ್ರಿ ಆಗಲಿ, ಅಪ್ಪ ಮತ್ತೇನಾದರೂ ಉಪರಾಷ್ಟ್ರಪತಿದಾಗಲಿ, ಇನ್ನು ಮತ್ತೆ ಯಾರ್ಯಾರು ಉಳ್ದಾರು ನೋಡ್ರಿ ಮನ್ಯಾಗ. ಈ ರೀತಿ ಪಕ್ಷ ನಡೆಸ್ಲಿಕ್ಕೆ ಆಗೋದಿಲ್ಲ. ನಾವು ಹೈಕಮಾಂಡಿಗೆ ಇಷ್ಟೇ ಕೇಳ್ತೀವಿ, ನೀವು ಘೋಷಣೆ ಮಾಡೋದಿದ್ರೆ ಮಾಡಿಬಿಡಿ ವಿಜೇಂದ್ರನ. ಸುಮ್ಮನೆ ಚುನಾವಣೆ ಪ್ರಕ್ರಿಯೆ, ಚುನಾವಣಾ ಅಧಿಕಾರಿ ಅವು ಯಾವ ಮಗ್ಬೇಕಾಗ್ಯಾವೆಲ್ಲ ಸುಮ್ಮನೆ ಹೊಡೆದು ತೆಗೆದುಬಿಡ್ರಿ, ಅಂದ್ರೆ ಪಕ್ಷ ಉದ್ಧಾರ ಆಗ್ತದೆ ಅಷ್ಟೇ. ಇದನ್ನು ಬಿಟ್ಟರೆ ನೋಡಿ ಯಾರೂ ಸಮಾಧಾನ ಇಲ್ಲ. ನಿಮ್ಗೆ ಬೇಕಾದವ್ರನ್ನ ಅಧ್ಯಕ್ಷ ಮಾಡಿಕೊಂಡು ನಿಮ್ಗೆ ಬೇಕಾದವ್ರನ್ನ ಮತದಾರ ಮಾಡ್ಕೊಂಡು ಬಿಟ್ಟ ಮ್ಯಾಗ ಚುನಾವಣೆ ಅದಕ್ಕೆ ಬೇಕು. ಹೌದು, ಏನೇನೋರಪ್ಪ ನಿಮಗೆ ಗೊತ್ತದು ಪ್ರಕ್ರಿಯೆ ಅಂದರೆ. ನಾವು ಪಕ್ಷನಾಗೆ ಇಲ್ಲಲ್ರಿ ನಾವು ಇವ ಚಡ್ಡಿ ಹಾಕೋ ಮುಂದೆ ನಾವು ಪಕ್ಷ ಜಿಲ್ಲಾಧ್ಯಕ್ಷ ಆಗಿ, ರಾಜ್ಯ ಉಪಾಧ್ಯಕ್ಷ ಆಗಿ, ಕೋರ್ ಕಮಿಟಿ ಸದಸ್ಯರಾಗಿ ಕೆಲಸ ಮಾಡಿ ನಾವೆಲ್ಲ. ಬೊಮ್ಮಾಯರಾಗಲಿ, ಆರ್ ಅಶೋಕ್ ಆಗಲಿ, ಯತ್ನಾಳ್ ಆಗಲಿ, ಯಡಿಯೂರಪ್ಪ ಒಬ್ಬರೇ ಪಾರ್ಟಿ ಕಟ್ಟಿ ಅಧ್ಯಕ್ಷ ಆಗಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ. ನಾವೆಲ್ಲ ದುಡಿಮೆ ಇದೆ. ಈ ಬಚ್ಚಾನಿಂದ ಏನು ಕಲಿಬೇಕಾಗಿಲ್ಲ. ನಾವು ಏನು ಮಾಡ್ತೀರಾ? ಹೊರಗೆ ಹಾಕ್ತೀರಾ? ಎಷ್ಟು ಮಂದಿನ ಹೊರಗೆ ಹಾಕ್ತೀರಿ? ಪಾರ್ಟಿ ನಡೆಸೋ ಸಿಸ್ಟಮ್ನ ನೀವು ಅಪ್ಪ ಮಕ್ಕಳು ನಿಮ್ಮ ಅಪ್ಪನ ಹಂಚಿರ್ಬೋದು, ಎಲ್ಲರನ್ನೂ ಅಂಜಿಸ್ಲಿಕ್ಕೆ ಆಗೋದಿಲ್ಲ. ಕರ್ನಾಟಕದಲ್ಲಿ ಎಲ್ಲರಿಗೂ ಭಯದ ವಾತಾವರಣ ನಿಮ್ಮ ಅಪ್ಪಗೆ ನಿಮ್ಮ ಮನೆಯಾಗ ಮಾಡಿರ್ಬೋದು, ನಮಗಲ್ಲ. ತಯಾರಿದೀವಿ ನಾವು, ಸತ್ಯದ ಪರವಾಗಿ ನಿಲ್ತೀವಿ. ನೋಡೋಣ, ಇದಕ್ಕೆ ಉತ್ತರನೂ ಹೈಕಮಾಂಡು ಹೇಳಬೇಕಾಗ್ತದೆ. ಸುಮ್ಮನೆ ಏನೋ ಸುಮ್ಮನೆ ಚುನಾವಣೆ ಅನ್ನೋಂಥ ಪ್ರಕ್ರಿಯೆ ಮಾಡಿ ನಾವು ವಿಜೇಂದ್ರ ಭಾಳ ಜನಪ್ರಿಯ, ಬಹುತ್ ಪರಿಶ್ರಮಿ ಹಿಂದಕ್ಕೊಬ್ಬ ಅರುಣ್ ಸಿಂಗ್ ಇದ್ದ, ಇದನ್ನ ಹೇಳ್ತಿದ್ದ ಕತೆ. ಅರುಣ್ ಸಿಂಗ್ ಬರೀ ಇದೇ ಹೇಳೇ ಚಲೋ ಅನುಕೂಲ ಮಾಡ್ಕೊಂಡು ಹೋದವ. ಈಗ ಮತ್ತೊಬ್ಬ ಚುನಾವಣಾ ಪ್ರಕ್ರಿಯೆ ಬಗ್ಗೆ ನಂಬಿಕೆ ಇಲ್ವಾ ಸರ್? ಇದುವರೆಗೆ ಯಾಕೆ ನೀವು ಕಂಪ್ಲೇಂಟ್ ಮಾಡಿಲ್ಲ? ಎಲ್ಲ ಕಂಪ್ಲೇಂಟ್ ಮಾಡ್ಯಾರ, ನೀನೇನು ಕಂಪ್ಲೇಂಟ್ ಮಾಡ್ಯಾರ. ನೀನೇನೋ ಒಂದು 7-8 ಮಂದಿ ಕೋರ್ ಕಮಿಟಿ ಸದಸ್ಯರು ನೀನೇನು ಸಭೆ ಸೇರಿ ಕಂಪ್ಲೇಂಟ್ ಮಾಡ್ಯಾರ. ಸರಿ ನಡೆಸ್ತಾ ಇಲ್ಲ. ಯಾವ ಲೋಕಸಭಾ ಸದಸ್ಯರು ರಾಘವೇಂದ್ರ ಯಡಿಯೂರಪ್ಪನ ಬಿಟ್ಟರೆ ಯಾರು ಈ ಎಲ್ಲ ಚಟುವಟಿಕೆಗೆ ಸಹಮತ ಇಲ್ಲ. ಈ ರೀತಿ ಪಕ್ಷ ಕಟ್ಲಕ್ಕೆ ಆಗೋದಲ್ರಿ. ಆಯಾ ಜಿಲ್ಲೆದಾಗ ಆಯಾ ಲೋಕಸಭಾ ಸದಸ್ಯರು, ಅಲ್ಲಿ ಶಾಸಕರು, ಅವರೆಲ್ಲ ಜನಪ್ರತಿನಿಧಿಗಳು, ಜನರಿಂದ ಆರಿಸಿ ಬಂದಿರ್ತೀವಿ ನಾವು. ನಮಗೆ ಆದಂಥ ಜವಾಬ್ದಾರಿಗಳಿರ್ತಾವೆ. ಯಾವ ಜಾತಿ ಸಮೀಕರಣ ಏನು ಮಾಡಬೇಕು, ಯಾರು ಪಕ್ಷಕ್ಕೆ ಹಗಲ ರಾತ್ರಿ ಕೆಲಸ ಮಾಡಿದ್ರೆ ಎಲ್ಲನೂ ನಮ್ಮ ಸಲಹೆಯನ್ನು ತೊಗೋಬೇಕಾಗ್ತದೆ. ನೀವು ಬೇಕಾದಂಥ 4 ಅದರಲ್ಲ ಅಕ್ಕಪಕ್ಕ ಹೊಗಳು ಭಟ್ರು ಅವ್ರು ಹೇಳ್ತಾರೆ 60 MLA ನಮ್ಮ ಹಿಂದದ ಅಂತೇಳಿ. ಮತ್ತು 60 ಯಾಕೆ ಎಲ್ಲನೂ ಇದ್ರೆ ಮತ್ತೆ ಯಾಕೆ ಇಟ್ಟು ದಿವಸ ಬಿಟ್ರಿ? ಹೊಡ್ರಿ ಗಾಡಿ ನೋಡೋಣ. ಪಟ್ಟಿ ಪ್ರಕಟ ಮಾಡಿ ಉತ್ತಲ್ಲ ಸರ್. ಈಗ ಈ ಎಲ್ಲ ಪ್ರೋಸೆಸ್ ನೋಡಿದ್ರೆ ಮಾಜಿ ಕೆಜೆಪಿಗಳಿಗೆ ಹೆಚ್ಚಿನ ಆದ್ಯತೆಗಳು ಮತ್ತೆ ಪಾರ್ಟಿಗಳಿಗೆ 2 ಭಾಗ ಮಾಡುವ ಪ್ರಯತ್ನ ಮಾಡ್ತಾರೆ. ಮಾಜಿ KJP ಒಳಗೂ ಇನ್ನೂ ಅತಿ ನಿಷ್ಠಾವಂತರು ಯಾರದಾರು ಅವ್ರಿಗೆ ಅಟ್ಟೆ ಆತೈತಿ. ಹೊಗಳು ಭಟ್ರು ಅವ್ರದ್ದೆಲ್ಲ ವ್ಯವಸ್ಥೆ ಮಾಡೋರು, ರಿಯಲ್ ಎಸ್ಟೇಟ್ ಮಾಡಿ ದುಡ್ಡು ಮಾಡೋರು, ಪಕ್ಷವನ್ನು ಅಡ್ಜಸ್ಟ್ಮೆಂಟ್ದಿಂದ ಈಗಾಗಲೇ ಬಲಿ ಕೊಟ್ಟಾರೆ. ಅದರ ಮುಂದುವರೆದ ಭಾಗ ಅಷ್ಟೇ. ಈಗ ಅಗರ್ವಾಲ್ ಅವರು ಕೂಡ ಪಕ್ಷಪಾತಿಯಾಗಿ ನಡ್ಕೊಳ್ತಾ ಇದ್ದಾರೆ ಆರೋಪನ ವಿಜೇಂದ್ರ ಪರವಾಗಿದ್ದಾರೆ. ಈಗ ನೀವು ನೋಡಿದ್ರೆ ನಿಮ್ಗೆ ಗುರ್ತಾಗ್ತದಲ್ರಿ ಯಾರು ಪಕ್ಷಪಾತಿ ಅದಾರೆ, ಯಾರು ನಿಪಕ್ಷಪಾತಿ ಅದಾರೆ, ಯಾರು ಏನು ನಡೆಸ್ಯಾರ ಅನ್ನೋದು. ಯತ್ನಾಳ್ ಹೇಳಬೇಕಾಗಿಲ್ಲ, ಎಲ್ಲರ ಮನಸ್ಸಿನಾಗಿದೆ. ಯಾರೂ ನಾ ಮೊದಲು ಧೈರ್ಯ ಮಾಡ್ದವ್ ಇನ್ನು 3 ತಿಂಗಳದಾಗ ಎಲ್ಲ ಬರ್ತಿದ್ದದ್ದು
ಗುರ್ತಾಗ್ತೈತೆ. ಅದು ಜನ ಏನು ಸುಮ್ಕೊಂಡಿರ್ತಾರೇನ್ರಿ ನೀವು ಯಾವನಾರೇ ಒಂದು ತಂದು ಹುಲಿಯೇ ತಂದು ಕೂಡ ಹುಲಿ ಆಗ್ತೈತೇನು? ಹುಲಿ ಆಗ್ಬೇಕಾದ್ರೆ ಜನರಿಂದ ಆಗ್ಬೇಕು. ನೀವು ಎಲ್ಲರೇ ಒಂದಿಟ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟು ರಾಜ ಹುಲಿ ಬೆಟ್ಟದ ಹುಲಿ ಅಂತ ನೀವು ಬರ್ಸ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ಅಡ್ವರ್ಟೈಸ್ಮೆಂಟ್ ಕೆಲವೊಂದು ಪ್ರಚಾರಗಳು ಸಿಗ್ತಾವೆ. ರಾಜ ಹುಲಿನ ಅನ್ಬೋದು, ಏಕಚಕ್ರಾಧಿಪತ್ಯನ ಅನ್ಬೋದು. ನಾವೇನು ಹೇಳ್ಕೊಂಡೇವೇನು? ನಾವು ಒಮ್ಮೆಲೆ ಹೇಳ್ಕೊಂಡೇನು ಹೇಳ್ರಿ ನೋಡೋಣ. ಅವೆಲ್ಲ ನೀವು ಮಾಧ್ಯಮದವ್ರು ತಯಾರು ಮಾಡೋವಂಥ ನಿಮ್ಗೆ ಅರ್ಧ ಗಂಟೆ ಇಂದಿನ ವಿಶೇಷತೆ ಹೊಡಿತಿರಲ್ಲ ಅದರ ಹೊಡ್ಕೋತ್ಕೊಂಡು ಈಗ ಸಾಕಷ್ಟು ವಿಜೇಂದ್ರ ಅವರ ಒರಿಜಿನಲ್ ಬಣ್ಣ ಹೊರಗೆ ಬೀಳ್ತಾ ಇದೆ. ಅವರೊಬ್ಬ ಯಾವ ರೀತಿ ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಜಿಲ್ಲಾ ಅಧ್ಯಕ್ಷರುಗಳನ್ನು. ನಾತೀನಿ ವಿಜೇಂದ್ರಗೆ ಒಂದು ಸಲಹೆ ಕೊಡ್ತೀನಿ, ಇದನ್ನೆಲ್ಲ ಯಾಕೆ ಸರ್ಕಸ್ ಮಾಡ್ತಾ ಇದ್ದೀರಿ? ಚುನಾವಣೆ ನಾಟಕ ಕಂಪನಿ ನೇರವಾಗಿ ರಾಧಾಮೋಹನ್ ದಾಸ್ ಹಿಡಿದು ಅಧ್ಯಕ್ಷದ ಘೋಷಣೆ ಮಾಡಿ ಹಿಂಗೆ ಕೈ ಎತ್ತಿಬಿಟ್ರಿ. ಹಂಗೆ ಪೈಲ್ವಾನ್ ಕುಸ್ತಿ ಪೈಲ್ವಾನ್ ಇರ್ತಾರಲ್ಲ ಹಂಗೆ ಎತ್ತಿಬಿಟ್ರೆ ಮುಗಿದೋಯ್ತು. ಸುಮ್ಮನೆ ಚುನಾವಣೆ ಮಾಡೋದು. ಮತ್ತೆ ಪಾಪ ಪಕ್ಷದಲ್ಲಿ ಇವತ್ತು ಬರೇ ಡಾಕ್ಟರ್ ಸುಧಾಕರ್ ಅವರು ಒಬ್ಬರೇ ಅಲ್ಲ, ಇಡೀ ಭಾರತೀಯ ಜನತಾ ಪಾರ್ಟಿ ಎಲ್ಲ ಹಿರಿಯ ನಾಯಕರು ಯಾರು ಚಿತ್ರದುರ್ಗ ಲೋಕಸಭಾ ಸದಸ್ಯರಿಗೆ ಹೊಡಿಲಕ್ಕೆ ಬಂದಂಥ ವೇದಿಕೆ ಮೇಲೆ ಇವತ್ತು ಜಿಲ್ಲಾಧ್ಯಕ್ಷ ಮಾಡಿದ್ದಾರೆ. ಅಂದರೆ ಇವರು ಯಾವ ದಿಕ್ಕಿನಲ್ಲಿ ಪಕ್ಷ ಒಯ್ತಾ ಇದ್ದಾರೆ? ಇವ್ರು ಪಕ್ಷ ಕಟ್ಟಬೇಕತ್ತಿದೀವೋ ಏನೋ ಅವ್ರು ಪ್ರೈವೇಟ್ ಕಂಪ್ನಿ ಮಾಡ್ಕೋತಾ ಇದ್ದಾರೆ, ಅವರೇ ಮಾಡ್ಕೊಂಡು ಬಿಡಲಿ. ಅಣ್ಣ ಕೇಂದ್ರ ಮಂತ್ರಿ ಆಗಲಿ, ಅಪ್ಪ ಮತ್ತೇನಾದರೂ ಉಪರಾಷ್ಟ್ರಪತಿಯದಾಗಲಿ, ಇನ್ನು ಮತ್ತೆ ಯಾರ್ಯಾರು ಉಳ್ದಾರು ನೋಡ್ರಿ ಮನ್ಯಾಗ. ಈ ರೀತಿ ಪಕ್ಷ ನಡೆಸ್ಲಿಕ್ಕೆ ಆಗೋದಿಲ್ಲ. ನಾವು ಹೈಕಮಾಂಡಿಗೆ ಇಷ್ಟೇ ಕೇಳ್ತೀವಿ, ನೀವು ಘೋಷಣೆ ಮಾಡೋದಿದ್ರೆ ಮಾಡಿಬಿಡಿ ವಿಜೇಂದ್ರನ. ಸುಮ್ಮನೆ ಚುನಾವಣೆ ಪ್ರಕ್ರಿಯೆ, ಚುನಾವಣಾ ಅಧಿಕಾರಿ ಅವು ಯಾವ ಮಗ್ಬೇಕಾಗ್ಯಾವೆಲ್ಲ ಸುಮ್ಮನೆ ಹೊಡೆದು ತೆಗೆದುಬಿಡ್ರಿ, ಅಂದ್ರೆ ಪಕ್ಷ ಉದ್ಧಾರ ಆಗ್ತದೆ ಅಷ್ಟೇ. ಇದನ್ನು ಬಿಟ್ಟರೆ ನೋಡಿ ಯಾರೂ ಸಮಾಧಾನ ಇಲ್ಲ. ನಿಮ್ಗೆ ಬೇಕಾದವ್ರನ್ನ ಅಧ್ಯಕ್ಷ ಮಾಡಿಕೊಂಡು ನಿಮ್ಗೆ ಬೇಕಾದವ್ರನ್ನ ಮತದಾರ ಮಾಡ್ಕೊಂಡು ಬಿಟ್ಟ ಮ್ಯಾಗ ಚುನಾವಣೆ ಅದಕ್ಕೆ ಬೇಕು. ಹೌದು, ಏನೇನೋರಪ್ಪ ನಿಮಗೆ ಗೊತ್ತದು ಪ್ರಕ್ರಿಯೆ ಅಂದರೆ. ನಾವು ಪಕ್ಷನಾಗೆ ಇಲ್ಲಲ್ರಿ ನಾವು ಇವ ಚಡ್ಡಿ ಹಾಕೋ ಮುಂದೆ ನಾವು ಪಕ್ಷ ಜಿಲ್ಲಾಧ್ಯಕ್ಷ ಆಗಿ, ರಾಜ್ಯ ಉಪಾಧ್ಯಕ್ಷ ಆಗಿ, ಕೋರ್ ಕಮಿಟಿ ಸದಸ್ಯರಾಗಿ ಕೆಲಸ ಮಾಡಿ ನಾವೆಲ್ಲ. ಬೊಮ್ಮಾಯರಾಗಲಿ, ಆರ್ ಅಶೋಕ್ ಆಗಲಿ, ಯತ್ನಾಳ್ ಆಗಲಿ, ಯಡಿಯೂರಪ್ಪ ಒಬ್ಬರೇ ಪಾರ್ಟಿ ಕಟ್ಟಿ ಅಧ್ಯಕ್ಷ ಆಗಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ. ನಾವೆಲ್ಲ ದುಡಿಮೆ ಇದೆ. ಈ ಬಚ್ಚಾನಿಂದ ಏನು ಕಲಿಬೇಕಾಗಿಲ್ಲ. ನಾವು ಏನು ಮಾಡ್ತೀರಾ? ಹೊರಗೆ ಹಾಕ್ತೀರಾ? ಎಷ್ಟು ಮಂದಿನ ಹೊರಗೆ ಹಾಕ್ತೀರಿ? ಪಾರ್ಟಿ ನಡೆಸೋ ಸಿಸ್ಟಮ್ನ ನೀವು ಅಪ್ಪ ಮಕ್ಕಳು ನಿಮ್ಮ ಅಪ್ಪನ ಹಂಚಿರ್ಬೋದು, ಎಲ್ಲರನ್ನೂ ಅಂಜಿಸ್ಲಿಕ್ಕೆ ಆಗೋದಿಲ್ಲ. ಕರ್ನಾಟಕದಲ್ಲಿ ಎಲ್ಲರಿಗೂ ಭಯದ ವಾತಾವರಣ ನಿಮ್ಮ ಅಪ್ಪಗೆ ನಿಮ್ಮ ಮನೆಯಾಗ ಮಾಡಿರ್ಬೋದು, ನಮಗಲ್ಲ. ತಯಾರಿದೀವಿ ನಾವು, ಸತ್ಯದ ಪರವಾಗಿ ನಿಲ್ತೀವಿ. ನೋಡೋಣ, ಇದಕ್ಕೆ ಉತ್ತರನೂ ಹೈಕಮಾಂಡು ಹೇಳಬೇಕಾಗ್ತದೆ. ಸುಮ್ಮನೆ ಏನೋ ಸುಮ್ಮನೆ ಚುನಾವಣೆ ಅನ್ನೋಂಥ ಪ್ರಕ್ರಿಯೆ ಮಾಡಿ ನಾವು ವಿಜೇಂದ್ರ ಭಾಳ ಜನಪ್ರಿಯ, ಬಹುತ್ ಪರಿಶ್ರಮಿ ಹಿಂದಕ್ಕೊಬ್ಬ ಅರುಣ್ ಸಿಂಗ್ ಇದ್ದ, ಇದನ್ನ ಹೇಳ್ತಿದ್ದ ಕತೆ. ಅರುಣ್ ಸಿಂಗ್ ಬರೀ ಇದೇ ಹೇಳೇ ಚಲೋ ಅನುಕೂಲ ಮಾಡ್ಕೊಂಡು ಹೋದವ. ಈಗ ಮತ್ತೊಬ್ಬ ಚುನಾವಣಾ ಪ್ರಕ್ರಿಯೆ ಬಗ್ಗೆ ನಂಬಿಕೆ ಇಲ್ವಾ ಸರ್? ಇದುವರೆಗೆ ಯಾಕೆ ನೀವು ಕಂಪ್ಲೇಂಟ್ ಮಾಡಿಲ್ಲ? ಎಲ್ಲ ಕಂಪ್ಲೇಂಟ್ ಮಾಡ್ಯಾರ, ನೀನೇನು ಕಂಪ್ಲೇಂಟ್ ಮಾಡ್ಯಾರ. ನಿನ್ನೇನೋ ಒಂದು 7-8 ಮಂದಿ ಕೋರ್ ಕಮಿಟಿ ಸದಸ್ಯರು ನಿನ್ನೇನು ಸಭೆ ಸೇರಿ ಕಂಪ್ಲೇಂಟ್ ಮಾಡ್ಯಾರ. ಸರಿ ನಡೆಸ್ತಾ ಇಲ್ಲ. ಯಾವ ಲೋಕಸಭಾ ಸದಸ್ಯರು ರಾಘವೇಂದ್ರ ಯಡಿಯೂರಪ್ಪನ ಬಿಟ್ಟರೆ ಯಾರು ಈ ಎಲ್ಲ ಚಟುವಟಿಕೆಗೆ ಸಹಮತ ಇಲ್ಲ. ಈ ರೀತಿ ಪಕ್ಷ ಕಟ್ಲಕ್ಕೆ ಆಗೋದಲ್ರಿ. ಆಯಾ ಜಿಲ್ಲೆದಾಗ ಆಯಾ ಲೋಕಸಭಾ ಸದಸ್ಯರು, ಅಲ್ಲಿ ಶಾಸಕರು, ಅವರೆಲ್ಲ ಜನಪ್ರತಿನಿಧಿಗಳು, ಜನರಿಂದ ಆರಿಸಿ ಬಂದಿರ್ತೀವಿ ನಾವು. ನಮಗೆ ಆದಂಥ ಜವಾಬ್ದಾರಿಗಳಿರ್ತಾವೆ. ಯಾವ ಜಾತಿ ಸಮೀಕರಣ ಏನು ಮಾಡಬೇಕು, ಯಾರು ಪಕ್ಷಕ್ಕೆ ಹಗಲ ರಾತ್ರಿ ಕೆಲಸ ಮಾಡಿದ್ರೆ ಎಲ್ಲನೂ ನಮ್ಮ ಸಲಹೆಯನ್ನು ತೊಗೋಬೇಕಾಗ್ತದೆ. ನೀವು ಬೇಕಾದಂಥ 4 ಅದರಲ್ಲ ಅಕ್ಕಪಕ್ಕ ಹೊಗಳು ಭಟ್ರು ಅವ್ರು ಹೇಳ್ತಾರೆ 60 MLA ನಮ್ಮ ಹಿಂದದ ಅಂತೇಳಿ. ಮತ್ತು 60 ಯಾಕೆ ಎಲ್ಲನೂ ಇದ್ರೆ ಮತ್ತೆ ಯಾಕೆ ಇಟ್ಟು ದಿವಸ ಬಿಟ್ರಿ? ಹೊಡ್ರಿ ಗಾಡಿ ನೋಡೋಣ. ಪಟ್ಟಿ ಪ್ರಕಟ ಮಾಡಿ ಉತ್ತಲ್ಲ ಸರ್. ಈಗ ಈ ಎಲ್ಲ ಪ್ರೋಸೆಸ್ ನೋಡಿದ್ರೆ ಮಾಜಿ ಕೆಜೆಪಿಗಳಿಗೆ ಹೆಚ್ಚಿನ ಆದ್ಯತೆಗಳು ಮತ್ತೆ ಪಾರ್ಟಿಗಳಿಗೆ 2 ಭಾಗ ಮಾಡುವ ಪ್ರಯತ್ನ ಮಾಡ್ತಾರೆ. ಮಾಜಿ KJP ಒಳಗೂ ಇನ್ನೂ ಅತಿ ನಿಷ್ಠಾವಂತರು ಯಾರದಾರ ಅವ್ರಿಗೆ ಅಟ್ಟೆ ಆತೈತಿ. ಹೊಗಳು ಭಟ್ರು
ಅವ್ರದ್ದೆಲ್ಲ ವ್ಯವಸ್ಥೆ ಮಾಡೋರು, ರಿಯಲ್ ಎಸ್ಟೇಟ್ ಮಾಡಿ ದುಡ್ಡು ಮಾಡೋರು, ಪಕ್ಷವನ್ನು ಅಡ್ಜಸ್ಟ್ಮೆಂಟ್ದಿಂದ ಈಗಾಗಲೇ ಬಲಿ ಕೊಟ್ಟಾರೆ. ಅದರ ಮುಂದುವರೆದ ಭಾಗ ಅಷ್ಟೇ. ಸರ್, ಈಗ ಅಗರ್ವಾಲ್ ಅವರು ಕೂಡ ಪಕ್ಷಪಾತಿಯಾಗಿ ನಡ್ಕೊಳ್ತಾ ಇದ್ದಾರೆ ಅಂತ ಆರೋಪನ ವಿಜಯೇಂದ್ರ ಪರವಾಗಿದ್ದಾರೆ. ಈಗ ನೀವು ನೋಡಿದ್ರೆ ನಿಮ್ಗೆ ಗುರ್ತಾಗ್ತದಲ್ರಿ ಯಾರು ಪಕ್ಷಪಾತಿ ಅದಾರೆ, ಯಾರು ನಿಪಕ್ಷಪಾತಿ ಅದಾರೆ, ಯಾರು ಏನು ನಡೆಸ್ಯಾರ ಅನ್ನೋದು ಯತ್ನಾಳ್ ಹೇಳಬೇಕಾಗಿಲ್ಲ. ಎಲ್ಲರ ಮನಸ್ಸಿನಾಗಿದೆ. ಯಾರೂ ನಾ ಮೊದಲು ಧೈರ್ಯ ಮಾಡ್ದವ್ ಇನ್ನು 3 ತಿಂಗಳದಾಗ ಎಲ್ಲ ವ್ಯರ್ಥಿದ್ದದ್ದು ಗುರ್ತಾಗ್ತೈತೆ. ಅದು ಜನ ಏನು ಸುಮ್ಕೊಂಡಿರ್ತಾರೇನ್ರಿ? ನೀವು ಯಾವನಾರೇ ಒಂದು ತಂದು ಹುಲಿಯೇ ತಂದು ಕೂಡ ಹುಲಿ ಆಗ್ತೈತೇನು? ಹುಲಿ ಆಗ್ಬೇಕಾದ್ರೆ ಜನರಿಂದ ಆಗ್ಬೇಕು. ನೀವು ಎಲ್ಲರೇ ಒಂದಿಟ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟು ರಾಜ ಹುಲಿ ಬೆಟ್ಟದ ಹುಲಿ ಅಂತ ನೀವು ಬರ್ಸ್ಕೊಂಡ್ರೆ ನಾವೇನು ಮಾಡೋಕ್ಕಾಗ? ಅಡ್ವರ್ಟೈಸ್ಮೆಂಟ್ ಕೆಲವೊಂದು ಪ್ರಚಾರಗಳು ಸಿಗ್ತಾವೆ. ರಾಜ ಹುಲಿನ ಅನ್ಬೋದು, ಏಕಚಕ್ರಾಧಿಪತ್ಯನ ಅನ್ಬೋದು. ನಾವೇನು ಹೇಳ್ಕೊಂಡೇವೇನು? ನಾವು ಒಮ್ಮೆಲೆ ಹೇಳ್ಕೊಂಡೇನು ಹೇಳ್ರಿ ನೋಡೋಣ. ಅವೆಲ್ಲ ನೀವು ಮಾಧ್ಯಮದವ್ರು ತಯಾರು ಮಾಡೋವಂಥ. ನಿಮ್ಗೆ ಅರ್ಧ ಗಂಟೆ ಇಂದಿನ ವಿಶೇಷತೆ ಹೊಡಿತಿರಲ್ಲ, ಅದರ ಹೊಡ್ಕೋತ್ಕೊಂಡು